IPL 2026ರ ಫೈನಲ್ ಮಹಾಸಮರಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. RCB ತಂಡ ಫೈನಲ್ ತಲುಪಿದ್ದು ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ಮೇ 31ರಂದು ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯದ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬೆಂಗಳೂರು ನಗರ ಪೊಲೀಸರು ಖಡಕ್ ರೂಲ್ಸ್ ಜಾರಿ ಮಾಡಿದ್ದಾರೆ. ಸಾರ್ವಜನಿಕರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ಆ ಗೈಡ್ಲೈನ್ಸ್ ಏನು ಅನ್ನೋದು ಇಲ್ಲಿದೆ ನೋಡಿ. ಹೌದು, ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇರುವ IPL ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ತಂಡ ಫೈನಲ್ ಪ್ರವೇಶ ಮಾಡಿರೋದ್ರಿಂದ ಇತ್ತ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಪಂದ್ಯದ ಫಲಿತಾಂಶದ ಬಳಿಕ ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಿಂದ ಮಹತ್ವದ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಮೇ 31ರ ಭಾನುವಾರ ಇಡೀ ಸಿಟಿ ಹೈ ಅಲರ್ಟ್ ಆಗಿರುತ್ತೆ. ಪಂದ್ಯ ಮುಗಿದ ಮೇಲೂ ರಸ್ತೆಗಿಳಿದು ಹುಚ್ಚೆದ್ದು ಕುಣಿಯುವ ಮುನ್ನ ಪೊಲೀಸರು ಹಾಕಿರುವ ಈ ನಿಬಂಧನೆಗಳನ್ನು ಒಮ್ಮೆ ಸರಿಯಾಗಿ ಕೇಳಿಸಿಕೊಳ್ಳಿ. ಫಲಿತಾಂಶದ ಬಳಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ವಿಜಯೋತ್ಸವ ಅಥವಾ ಸಂಭ್ರಮಾಚರಣೆ ಮಾಡೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಪಂದ್ಯದ ಫಲಿತಾಂಶದ ಬಳಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭ್ರಮಾಚರಣೆ ಮಾಡುವಂತಿಲ್ಲ. ರಸ್ತೆಗಳಿಗೆ ಮುಖ ಮಾಡಿ LED ವಾಲ್ಗಳನ್ನು ಅಳವಡಿಸುವಂತಿಲ್ಲ. ಪರವಾನಗಿ ಇಲ್ಲದೆ ಮಾಲ್, ಪಬ್ಗಳ ಹೊರಗೆ ಸ್ಕ್ರೀನ್ ಹಾಕಿ ಪಂದ್ಯ ಪ್ರಸಾರ ಮಾಡುವಂತಿಲ್ಲ. ಪಟಾಕಿ ಸಿಡಿಸೋದು, ಅಪಾಯಕಾರಿ ವಸ್ತುಗಳ ಬಳಕೆಗೆ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಇನ್ನು ಪಂದ್ಯದ ನೆಪದಲ್ಲಿ ರೋಡ್ ರೋಮಿಯೋಗಳು ಅತಿವೇಗವಾಗಿ ಬೈಕ್ ಚಾಲನೆ ಮಾಡೋದು, ಸ್ಟಂಟ್ ಮಾಡೋದು ಅಥವಾ ರಸ್ತೆ ತಡೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡಿ ಗಲಾಟೆ ಸೃಷ್ಟಿಸಿದ್ರೆ ಪೊಲೀಸರು ಹೆಡೆಮುರಿ ಕಟ್ಟೋದಂತೂ ಗ್ಯಾರಂಟಿ. ಇನ್ನು ಟ್ರಾಫಿಕ್ ಪೊಲೀಸರ ಸೂಚನೆಗಳನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ಬೈಕ್ ರ್ಯಾಲಿ, ವೀಲಿಂಗು, ಹಾರ್ನು ದುರುಪಯೋಗಕ್ಕೆ ಎಲ್ಲದಕ್ಕೂ ಬ್ರೇಕ್. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ, ಅಸಭ್ಯ ವರ್ತನೆಗೆ ಕಠಿಣ ಶಿಕ್ಷೆ ಆಗೋದು ಕಟ್ಟಿಟ್ಟ ಬುತ್ತಿ. ಇನ್ನು ಬೇರೆ ತಂಡದ ಅಭಿಮಾನಿಗಳನ್ನ ಕೆಣಕೋದು, ನಿಂದಿಸೋದು ಇದ್ಯಾವುದನ್ನು ಮಾಡುವಂತಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷಪೂರಿತ ಪೋಸ್ಟ್ ಅಥವಾ ವದಂತಿಯನ್ನ ಹರಡಿದ್ರೆ ಜೈಲೂಟ ಫಿಕ್ಸ್. ಒಟ್ನಲ್ಲಿ ಪಂದ್ಯದ ಗೆಲುವಿನ ಜೋಶ್ನಲ್ಲಿ ಸಿಟಿಯ ಶಾಂತಿ ಕದಡದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಪಂದ್ಯವನ್ನು ಎಂಜಾಯ್ ಮಾಡಿ, ಆದರೆ ಪೊಲೀಸ್ ನಿಯಮಗಳನ್ನು ಮೀರಬೇಡಿ ಅನ್ನೋದೇ ಸದ್ಯದ ಮನವಿಯಾಗಿದೆ. ನಾಳೆ IPL ಮ್ಯಾಚ್ ಫೈನಲ್ಸ್ ಇದೆ. ಇದೇ ಸಂದರ್ಭದಲ್ಲಿ ನಾವು ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಾವು ಕೆಲವು ಸಲಹೆ ಸೂಚನೆ, ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಯಾವುದು ಮ್ಯಾಚ್ ಆದಮೇಲೆ ಕೆಲವು ಸಂದರ್ಭದಲ್ಲಿ ಜನ ಹೊರಗೆ ಬಂದು ಅವರು ಗಾಡಿಯಲ್ಲಿ ಅಥವಾ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅವರು ಲೇಟ್ ನೈಟ್. ಇದು ಏನಾಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಮತ್ತು ಕಾನೂನು ಪ್ರಕಾರ ಏನೇನು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಇದೆ, ಕ್ರ್ಯಾಕರ್ಸ್ ಬರ್ಸ್ಟಿಂಗ್ ಬಗ್ಗೆ ಇದೆ, ಅಥವಾ ಬೇರೆ ಮೋಟರ್ ವೆಹಿಕಲ್ ಕಾನೂನು ಪ್ರಕಾರ ಏನೇನಿದೆ ಅದು ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮದು ಒಂದು ಅಪೀಲ್ ಇದೆ, ತಮ್ಮ ಮನೆಯಲ್ಲಿ ಅಥವಾ ಕ್ಲಬ್ಬಲ್ಲಿ, ಗೆಸ್ಟ್ ಹೌಸಲ್ಲಿ ಎಲ್ಲೆಲ್ಲಿ ಅವ್ರದ್ದು ವ್ಯವಸ್ಥೆ ಇದೆ ಅವ್ರು ನೋಡಿಕೊಳ್ಳಿ. ರೋಡ್ ಮೇಲೆ ಬಂದು ಕಾನೂನು ಉಲ್ಲಂಘನೆ ಮಾಡಿದರೆ ಖಂಡಿತ ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಕಾನೂನು ಅಂದರೆ ವೆಹಿಕಲಲ್ಲಿ ಅನ್ನೆಸೆಸರಿ ಬೇರೆ ಎಕ್ಸ್ಟ್ರಾ ಜನ ಹೋಗೋದು, ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗ್, ಅಥವಾ ಪ್ರೊಸೆಷನಲ್ಲಿ ಸೆಲೆಬ್ರೇಷನ್ ಮಾಡೋದು, ಅದು ಎಲ್ಲ ಅದಕ್ಕೆ ಅವಕಾಶ ಇಲ್ಲ. ನಾವು ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ಮತ್ತು ನಮ್ಮ ಪ್ರತಿಯೊಂದು ಡಿವಿಷನ್ ಲೆವೆಲ್ದಲ್ಲಿ ಆಯಾ DCPs ಅವರು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲ, ಆಲ್ರೆಡಿ ನಮ್ಮದು ಏನೇನು SOP ಇದೆ ಕ್ರೌಡ್ ಕಂಟ್ರೋಲ್ ಮಾಡಿ, ಅದರ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾನು ಏನು ಹೇಳಿದ್ದೀನಿ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ತುಂಬ ಸ್ಟ್ರಿಕ್ಟ್ ಚೆಕಿಂಗ್ ಆಗ್ತಾಯಿದೆ. ಆಲ್ರೆಡಿ ವೀಕೆಂಡ್ಸಲ್ಲಿ ಆಗುತ್ತೆ. ನಾಳೆ ಕೂಡ ವಿಶೇಷ ನಾಯಕ ಇರ್ತದೆ. ಮತ್ತು ಜನಕ್ಕೆ ಒಂದು ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ಏನು ಅಡ್ಡಿ ಬರ್ತಾ ಇಲ್ಲ. ಸೆಲೆಬ್ರೇಟ್ ಮಾಡಲಿ ಅವರು, ಆದರೆ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು, ಮತ್ತು ರೋಡಲ್ಲಿ ಸಮಸ್ಯೆ ಆಗಬಾರ್ದು, ಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಅದರ ಬಗ್ಗೆ ನಾವು ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ಆ ನಿಟ್ಟಿನಲ್ಲಿ ನಾವು ಇದು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆ ಡೈರೆಕ್ಷನ್ಸ್ ಪ್ರಕಾರ ಅವ್ರು ಯಾವ ಕಂಡೀಷನಲ್ಲಿ ಸೆಲೆಬ್ರೇಷನ್, ಪಬ್ಲಿಕ್ಲಿ ಸೆಲೆಬ್ರೇಷನ್ದು ಯಾವುದೂ ಅವಕಾಶ ಇಲ್ಲ. ನಾವು ಪರ್ಮಿಷನ್ ಕೊಟ್ಟಿಲ್ಲ. ಮತ್ತು ಕಾನೂನಲ್ಲಿ ಕೂಡ ಅವಕಾಶ ಇಲ್ಲ. ಓಕೆ.